ಎಲ್ಲರಿಗೂ ನಮಸ್ಕಾರ. ನಾನು ವೈ ಬಸವರಾಜ್, ನಾರಾಯಣಪುರ ಜಿಲ್ಲೆ, ಯಾದಗಿರಿ, ಕರ್ನಾಟಕ. ನಮ್ಮ ಜಾತ್ಯತೀತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಮೈಸೂರಿನ ಮೂಡಾ ಹಗರಣದಲ್ಲಿ ಸಿಕ್ಕಿ ಹಾಕಿಸ್ಬೇಕಂತೇಳಿ ಏನು ಈ JDS ಮತ್ತು BJP ಅವರು ಏನು ತಂತ್ರ ಮತ್ತು ಕುತಂತ್ರಗಳನ್ನು ಮಾಡಿದ್ರು. ಅಹಿಂದ ಸಮಾವೇಶದಲ್ಲಿ ನಾನು ಮಾತನಾಡಿದ್ದೆ ಪ್ರತಿಕ್ಷಣ ನ್ಯೂಸ್ ಚಾನಲ್ನಲ್ಲಿ. ಅವತ್ತೇ ಹೇಳಿದ್ದೆ, ಇದು ಏನೂ ಆಗಲ್ಲ, ಅವರ ಒಂದು ತೇಜೋವಧೆ ಮಾಡತಕ್ಕಂಥ ಕೆಲಸವನ್ನು ಇವೆರಡೂ ಪಕ್ಷಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಏನಾದರೂ ಮಾಡಿ ಅವರ ಹೆಸರಿಗೆ ಕಳಂಕವನ್ನು ತಂದು ಈ ನಮ್ಮ ಕಾಂಗ್ರೆಸ್ ಪಕ್ಷವನ್ನು, ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಹೇಳಿ. ಯಾಕಂತ ಹೇಳಬೇಕಂದ್ರೆ ಕರ್ನಾಟಕದ ಮಹಾಜನತೆ ಈ BJP ಮತ್ತು JDS ಸರ್ಕಾರಗಳನ್ನು ಕಿತ್ತೊಗೆದಿದ್ದು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆಮೇಲೆ ಲೋಕಸಭೆಯಲ್ಲಿಯೂ ಕೂಡ ನಾವು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ತೆಗೆದುಕೊಂಡು ಬಂದು, ಮತ್ತು ಮಧ್ಯ ಮುಂಬೈ ಕರ್ನಾಟಕ ಹೀಗೆ ಅನೇಕ ಕಡೆಗಳಲ್ಲಿ ಮತ್ತೆ ಒಳ್ಳೆಯ ಇದು ಮಾಡಿ 10 ಸೀಟುಗಳನ್ನು ನಾವು ಲೋಕಸಭೆಯಲ್ಲಿ ಗೆದ್ದಾಗ ಇವರಿಗೆ ಸುಮ್ಮನೆ ಕೊಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವರು ಇಂತಹ ಒಂದು ತಂತ್ರವನ್ನು ಮಾಡಿದರು. ಆದರೆ ಅದು ಫಲಿಸಲಿಲ್ಲ ಅನ್ನೋದಕ್ಕೆ ನಿನ್ನೆ ದಿನ ಎಲ್ಲ ಕ್ಲೀನ್ ಸೀಟು, ಸಿದ್ದರಾಮಯ್ಯನವರು ಇದರಲ್ಲಿ ದೋಷಿ ಅಲ್ಲ ಅನ್ನೋದನ್ನು ಇವರು ನಿರೂಪಣೆ ಆಯಿತು. ಹಾಗಾಗಿ ಒಳ್ಳೆಯ ಮಹಾನಾಯಕರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಈ BJP ಮತ್ತು JDS ಅವ್ರನ್ನ ಇದೇ ರೀತಿಯಾಗಿ ಮುಂದುವರೆದರೆ ಮತ್ತೊಂದು ಬಾರಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪಕ್ಷಗಳನ್ನು ಸಾರಾಸಗಟಾಗಿ ಕರ್ನಾಟಕದ ಮಹಾಜನತೆ ತೆಗೆದುಹಾಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಂತಹ ಇನ್ನು ಮುಂದಾದರೂ ಕೂಡ BJP JDSನವರು, ನೀವು ಒಂದು ಲೆಕ್ಕಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ಬೀಗರಿದ್ದಂಗೆ. ಅದಕ್ಕೆ ಬೀಗರು ನಮ್ಮ ಮನ್ಯಾಗ ಬಂದು ಈಗ ನಮ್ಮ ಸರ್ಕಾರದ ಬೇಕಾದ್ರೆ ಹೋಳಿಗೆ ಉಣ್ರಿ, ಇಲ್ಲ ನಮ್ಮಲ್ಲಿ ಕೋಳಿ ಉಣ್ರಿ, ಆದರೆ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ, ಬೆಣ್ಣಿಲ್ಲ ಚೂರಿ ಹಾಕುವಂಥ ಕೆಲಸ. ಹಾಗಾಗಿ ಸಹಬಾಳ್ವೆಯಿಂದ ನಾವು ನೀವೆಲ್ಲರೂ ಬಂದದ್ದು ಈಗ ಕರ್ನಾಟಕ ಮಹಾಜನತೆಯ ಸೇವೆ ಮಾಡಲಿಕ್ಕೆ. ಅದನ್ನು ಬಿಟ್ಟು ಒಬ್ಬರಿಗೊಬ್ಬರು ದ್ವೇಷಾರೋಪಣೆ ಮಾಡೋದರಿಂದ ಇದರಿಂದ ಏನೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಾನವ ಜನ್ಮ, ಮನುಷ್ಯರನ್ನೇ ಪ್ರೀತಿಸಬೇಕಂತ ಹೇಳಿದ್ದಾರೆ. ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳಿದ್ದಾರೆ. ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಹಾಗಾಗಿ ಪಕ್ಷದ ಸಿದ್ಧಾಂತಗಳನ್ನು ಮತ್ತು ತತ್ವಗಳನ್ನು ಮಾನವ ಜನ್ಮದಲ್ಲಿ ನೀವು ರೂಢಿಸ್ಕೋಬೇಕಂತೇಳಿ ಈ ಮೂಲಕ ನಾನು ಅವತ್ತೇ ಹೇಳಿದ್ದೆ, ಇದು ಏನೂ ಆಗಲ್ಲ ಅಂತ ಅನ್ನೋದನ್ನು ನಾನು ಅವತ್ತೇ ಹೇಳಿದ್ದೆ. ಹಾಗಾಗಿ ಮತ್ತೊಮ್ಮೆ ಕರ್ನಾಟಕದ ಮಹಾಜನತೆಗೆ ನಾನು ನೆನಪಿಸ್ತೀನಿ.